ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈ ತಿಂಗಳ ಕೊನೆಯಲ್ಲಿ ಮತ್ತು ಜೂನ್ ತಿಂಗಳ ಮೊದಲಲ್ಲಿ ವಿಶೇಷವಾಗಿ ಈ 4 ದಿನಗಳು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಮುನ್ಸೂಚನೆ ನೀಡ್ತಾ ಇವೆ. ನಿಮ್ಮ ರಾಶಿಯಾಧಿಪತಿ ಕರ್ಮಫಲದಾತನಾದ ಶನಿದೇವ ಒದಗಿಸುವ ಆಳವಾದ ಜ್ಞಾನ ಮತ್ತು ತಾಳ್ಮೆಯ ನಡುವೆ ಕೂಡ ನಿಮ್ಮ ಜೀವನದ ನೆಮ್ಮದಿಯನ್ನೇ ಕೆಡಿಸೋದಕ್ಕೆ ಹೊಂಚು ಹಾಕುತ್ತಿರುವ ಆ ಒಂದು ಅಕ್ಷರದ ವ್ಯಕ್ತಿ ಯಾರು ಗೊತ್ತಾ? ಹೌದು, ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇದ್ಕೊಂಡು ಎಸ್ ಅಥವಾ ಎ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಂಬಲಾಗದ ಟ್ವಿಸ್ಟ್ ಅಂತ ಅನ್ನೋದು ಎದುರಾಗಲಿದೆ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಬಿದ್ದಿಲ್ಲ. ಆ ಪರಮಶಿವನ ಮತ್ತು ಶನಿದೇವರ ಆಶೀರ್ವಾದ ಇಲ್ಲದೆ ಈ ಎಚ್ಚರಿಕೆ ನುಡಿಗಳು ನಿಮ್ಮ ಕಿವಿಗಳಿಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಡುತ್ತಿದ್ದ ನಿಗೂಢ ಸಮಸ್ಯೆಗಳಿಗೆ ಕೊನೆ ಹಾಡುವ ಸಮಯ ಹತ್ತಿರ ಬಂದಿದೆ. ಆದ್ದರಿಂದ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ಈ ಒಂದು ಮಂತ್ರ ನಿಮ್ಮ ಇಡೀ ದಿನದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಕುಂಭರಾಶಿಯವರ ಅಂತರಂಗ ಮತ್ತು ಮಾನಸಿಕ ಸ್ಥಿತಿ. ಕುಂಭರಾಶಿಯವರೇ ಸ್ವಭಾವತಃ ನೀವು ಎಲ್ಲರ ಮುಂದೆ ತುಂಬ ಪ್ರಬುದ್ಧರಾಗಿ, ಸದಾ ಸಮಯದ ಒಳಿತನ ಬಯಸುವವರಾಗಿ ಮತ್ತು ಯಾರೊಂದಿಗೂ ಕೂಡ ಬೇಗ ಮನಸ್ಸು ಬಿಚ್ಚಿ ಮಾತನಾಡದ ರಹಸ್ಯ ವ್ಯಕ್ತಿಯಂತೆ ನೀವು ಕಾಣುತ್ತಿರ್ತೀರ. ಜಗತ್ತು ನಿಮ್ಮನ್ನು ನೋಡಿ ಇವರು ತುಂಬ ಪ್ರಾಕ್ಟಿಕಲ್, ಇವರಿಗೆ ಭಾವನೆಗಳೇ ಇಲ್ಲ, ಇವರು ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಳ್ಳುತ್ತೆ. ಆದರೆ ನಿಮ್ಮ ಒಳ ಮನಸ್ಸಿನ ಕನ್ನಡಿ ಮತ್ತು ಅದರೊಳಗಿನ ತೀವ್ರವಾದ ಆಂತರಿಕ ಯಾತನೆ ಹಾಗೂ ಕಣ್ಣೀರು ಆ ದೇವರಿಗೆ ಮಾತ್ರ ಗೊತ್ತು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಮತ್ತು ಒಂಟಿತನ ಅಷ್ಟಿಷ್ಟಲ್ಲ. ಆಗಲೆಲ್ಲ ಎಲ್ಲರ ಮುಂದೆ ಅಳುತ್ತಾ ಎಲ್ಲರ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗುವ ನೀವು ರಾತ್ರಿ ಆಗ್ತಿದ್ದಂತೆ ಏಕಾಂಗಿಯಾಗಿ ಕಣ್ಣೀರು ಹಾಕ್ತೀರಾ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ, ಯಾರ ದ್ರೋಹಕ್ಕೂ ಹೋಗಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು? ನಾನು ಎಲ್ಲರಿಗೂ ಇದ್ದೇನೆ, ಆದರೆ ನನಗೆ ಮಾತ್ರ ಯಾರೂ ಇಲ್ಲ, ನಾನು ಏಕಾಂಗಿ ಅಂತ ನೀವು ಯಾವಾಗಲೂ ಯೋಚನೆ ಮಾಡ್ತಿರ್ತೀರ ಅಲ್ವಾ? ಮೌನವಾಗಿ ನೀವು ನೊಂದ ದಿನಗಳು ನೂರಾರು ಇವೆ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಸಂಗಾತಿಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು, ವೈಯಕ್ತಿಕ ಕನಸುಗಳನ್ನು ನೀವೇ ನುಂಗಿ ಹಾಕಿದ್ದೀರಿ. ಆದರೂ ನಿಮಗೆ ಸಿಗಬೇಕಾದ ಪ್ರೀತಿ ಮತ್ತು ಕೃತಜ್ಞತೆ ಸಿಗ್ತಾ ಇಲ್ಲ ಎಂಬ ಬೇಸರ ನಿಮ್ಮನ್ನು ಒಳಗೊಳಗೆ ಕೊರಿತಾ ಇರುತ್ತೆ. ಕುಂಭರಾಶಿಯವರೇ, ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರಿಗೆ ಎಷ್ಟು ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತೀರ. ಆದರೆ ಅದೇ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ನಿಮ್ಮ ಸುತ್ತಲೂ ಹೆಚ್ಚಾಗ್ತಾನೆ ಇದೆ. ನಿಮ್ಮ ಚಾಣಾಕ್ಷತನ, ನಿಮ್ಮ ನಿಸ್ವಾರ್ಥ ಬುದ್ಧಿಯನ್ನು ನೋಡಿ ಹೊರಗೆ ಹೊಗಳುವ ಜನ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ಒಂದು ದೊಡ್ಡ ತಿರುವು ಬರಲಿದೆ. ನಿರ್ದಿಷ್ಟ ಅಕ್ಷರದ ಆ ವ್ಯಕ್ತಿ ಏನಿದ್ದಾರೆ, ಮೋಸ್ಟ್ಲಿ ಅವರು ನಿಮ್ಮ ನಂಬಿಕಸ್ಥ ಫ್ರೆಂಡ್ಸಲ್ಲಿ ಒಬ್ಬರು ಅಥವಾ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ಜಾಗದಲ್ಲಿರುವವರಾಗಿರ್ಬೋದು. ನಿಮ್ಮ ಈ ಅತಿಯಾದ ಮೌನ ಮತ್ತು ಒಳ್ಳೆತನವನ್ನು ದೌರ್ಬಲ್ಯ ಅಂತ ಅಂದ್ಕೊಂಡಿದ್ದಾರೆ. ಇವರು ಹೊರಗೆ ನಿಮ್ಮ ಹಿತೈಷಿಯಂತೆ ನಡೆಸುತ್ತಾ ನಿಮ್ಮ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಕೌಟುಂಬಿಕ ಸಮಸ್ಯೆಗಳೆಲ್ಲವನ್ನು ಕೂಡ ನಿಮ್ಮಿಂದಲೇ ಪ್ರೀತಿಯಿಂದ ಕೇಳಿ ತಿಳಿದುಕೊಂಡು ಸಮಯ ಸಾಧಿಸಿ ಅದನ್ನೇ ನಿಮ್ಮ ವಿರುದ್ಧ ಬಳಸುವ ಕುತಂತ್ರ ನಡೀತಾ ಇದೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಎಂಬ ಗೊಂದಲದಲ್ಲಿ ನೀವಿದ್ರೂ ಈ ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ, ಗಟ್ ಫೀಲಿಂಗ್ ಅನ್ನೋದು ನಿಮಗೆ ನೀಡುವ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅತಿಯಾದ ಮೌನ ಮತ್ತು ಭಾವನೆಗಳ ನಿಯಂತ್ರಣದ ಎಚ್ಚರಿಕೆ. ಕುಂಭರಾಶಿಯವರಿಗೆ ಒಳಗೊಳಗೆ ಅತಿಯಾಗಿ ಆಲೋಚಿಸುವ ಅಥವಾ ಒಂಟಿಯಾಗಿ ನೋವನ್ನು ನುಂಗುವ ಸ್ವಭಾವ ಇರುತ್ತೆ. ನಿಮ್ಮಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಈ 4 ದಿನಗಳಲ್ಲಿ ಅತಿಯಾದ ಮೌನ ಮತ್ತು ನೋವನ್ನು ಹೊರಹಾಕುವ ಗುಣವೇ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಶತ್ರು ಆಗುವ ಸಾಧ್ಯತೆ ಇದೆ. ನೀವು ಎಲ್ಲ ಕೂಡ ಏನು ಕೂಡ ನೋವನ್ನು ಹೊರಹಾಕದೆ ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆಯನ್ನು ಉಂಟು ಮಾಡಬಹುದು. ನೀವು ಇನ್ನು ಕೆಲವು ರಹಸ್ಯಗಳನ್ನು ಬೇರೆಯವರ ಮುಂದೆ ಆಡಿಕೊಂಡ್ರೆ ಅಥವಾ ಕೋಪದಲ್ಲಿ ಬೇರೆಯವರ ತಪ್ಪುಗಳನ್ನು ಬಹಿರಂಗಪಡಿಸೋದಕ್ಕೆ ಹೋದರೆ ಅದು ನಿಮ್ಮ ಸುಂದರ ಭವಿಷ್ಯವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಬಹುದು. ನಂತರ ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಕೂಡ ಹೋದ ಕಾಲ ಮತ್ತು ಆಡಿದ ಮಾತು ಮರಳಿ ಬರೋದಿಲ್ಲ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ಯಾರಾದರೂ ನಿಮ್ಮನ್ನು ಕೆಣಕಿದ್ರು, ನಿಮ್ಮ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಬಂದರೂ ಕೂಡ ತಾಳ್ಮೆಯಿಂದ ಇರೋದನ್ನು ಕಲಿಯಿರಿ. ಈ ಸಮಯದಲ್ಲಿ ನಿಮ್ಮ ವಿವೇಚನೆಯೇ ನಿಮ್ಮ ಅತ್ಯಂತ ಶಕ್ತಿಯುತ ಆಯುಧ. ಕೆಲವರು ನಿಮ್ಮನ್ನು ಬದಲಾಗಿದ್ದಾರೆ, ಸ್ವಾರ್ಥಿ ಅಂತ ಕರೀಬಹುದು. ಆದರೆ ನಿಮ್ಮ ಆಂತರಿಕ ಶಾಂತಿಗಾಗಿ ನೀವು ಕೆಲವರಿಂದ ಅಂತರ ಕಾಯ್ದುಕೊಳ್ಳೋದು ತಪ್ಪು ಖಂಡಿತ ಅಲ್ಲ, ಅದು ನಿಮ್ಮ ಹಕ್ಕು.
ಯಾರೋ ಕಷ್ಟದಲ್ಲಿದ್ದಾರೆ ಅಂತೇಳಿ ಅಥವಾ ತುಂಬ ಹತ್ತಿರದವರು ಅಂತ ಹೇಳ್ಬಿಟ್ಟು ದೊಡ್ಡ ಮೊತ್ತದ ಸಾಲ ನೀಡೋದು ಅಥವಾ ಬೇರೆಯವರ ಸಾಲಕ್ಕೆ ಶ್ಯೂರಿಟಿ ಸಹಿ ಹಾಕೋದನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಡಿ. ನೀವು ಮಾಡುವ ಈ ಸಹಾಯವೇ ಮುಂದೆ ನಿಮಗೆ ಕಾನೂನಾತ್ಮಕ ಅಥವಾ ಆರ್ಥಿಕ ಸಂಕೋಲೆಯಾಗಿ ಕಾಡಬಹುದು. ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದ್ರೂ ಕೂಡ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಗೊಂದಲ ಸೃಷ್ಟಿ ಆಗಬಹುದು. ಪ್ರೀತಿಗಿಂತ ಅಹಂಕಾರ ದೊಡ್ಡದಲ್ಲ ಎಂಬುದನ್ನು ನೆನ್ಪಿಟ್ಕೊಳ್ಳಿ. ತಗ್ಗಿ ನಡೆದರೆ ಹೆಚ್ಚಾಗೋದ್ರಿಂದ ಒಂದು ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ. ಮಾನಸಿಕ ಒತ್ತಡ ಹೆಚ್ಚಾಗೋದ್ರಿಂದ ಕಾಲುಗಳ ನೋವು ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಅದಕ್ಕೋಸ್ಕರ ಆದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕುಂಭರಾಶಿಯ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ನಿರ್ಣಾಯಕ ಸಮಯ. ನಿಮ್ಮ ವಿಶಿಷ್ಟವಾದ ಒಂದು ಸೃಜನಶೀಲತೆಯನ್ನು ಸರಿಯಾದ ಹಾದಿಯಲ್ಲಿ ಬಳಸಿ. ತಾತ್ಕಾಲಿಕ ಆಕರ್ಷಣೆಗಳು, ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಮತ್ತು ದಾರಿ ತಪ್ಪಿಸುವ ಫ್ರೆಂಡ್ಸಿಂದ ದೂರ ಇಡಿ. ನಿಮ್ಮ ತಂದೆ ತಾಯಿಯ ತ್ಯಾಗ ಮತ್ತು ನಿಮ್ಮ ಮೇಲಿರುವ ಭರವಸೆಯನ್ನು ನೆನ್ಪಿಟ್ಕೊಳ್ಳಿ. ಈಗ ನೀವು ಪಡುವ ಶ್ರಮ ನಿಮ್ಮ ಮುಂದಿನ ಇಡೀ ಭವಿಷ್ಯದ ಬದುಕನ್ನು ಬರೆಯುತ್ತೆ. ಕುಂಭರಾಶಿಯವರೇ, ನೀವು ಘಟ ಅಥವಾ ಮಡಿಕೆಯ ಸ್ವಭಾವದವರು. ನಿಮ್ಮೊಳಗೆ ಜ್ಞಾನದ ಅಮೃತ ತುಂಬಿದೆ. ಎಷ್ಟು ಬಾರಿ ಬಿದ್ದರೂ ಕೂಡ ಮತ್ತೆ ಅತ್ಯಂತ ತಾಳ್ಮೆಯಿಂದ ಮತ್ತು ಸ್ಥಿರವಾಗಿ ಪುಟಿದೆದ್ದು ಬರುವ ಅದ್ಭುತ ಚೈತನ್ಯ ನಿಮ್ಮಲ್ಲಿದೆ. ನಿಮ್ಮ ಕಣ್ಣೀರು ಮತ್ತು ಕಷ್ಟಗಳು ಆ ದೇವರಿಗೆ ಕಾಣಿಸ್ತಾ ಇವೆ. ಈ 4 ದಿನಗಳ ಸವಾಲುಗಳು ಮುಗಿತಿದ್ದಂತೆ ನಿಮ್ಮ ಜೀವನದಲ್ಲಿ ಹೊಸ ಆಶಾ ಕಿರಣ ಮೂಡಿ ಬರುತ್ತೆ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.